ಕಾರ್ಕಳದಲ್ಲಿ ಕಳೆದ ಕೆಲವಾರು ವರ್ಷಗಳಿಂದ ಬೀದಿ ನಾಯಿಗಳ ಉಪಟಳಕ್ಕೆ ಬೇಸತ್ತು ಹಲವಾರು ಮಂದಿ ಬೀದಿ ನಾಯಿಗಳ ಕಡಿತದಿಂದ ಸಾಕಷ್ಟು ಕಷ್ಟ ಅನುಭವಿಸಿ ಪುರಸಭೆಗೆ ಹಿಡಿಶಾಪ ಹಾಕುತ್ತಿದ್ದ ಸಾರ್ವಜನಿಕರು ಈಗ ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ರಸ್ತೆಯಲ್ಲಿ ರಾಜಾರೋಷದಿಂದ ನಡೆದಾಡುವಂತಾಗಿದೆ. ಹಲವಾರು ಸಮಸ್ಯೆಗಳು ಎದುರಾದರೂ ಕಾನೂನಿನ ತೊಡಕನ್ನ ವಿಕ್ರಮಾದಿತ್ಯನನ್ನ ಬೆಂಬಿಡದ ಬೇತಾಳನಂತೆ ಬೆನ್ನಟ್ಟಿ ಕಾನೂನಿನ ಚೌಕಟ್ಟಿನಲ್ಲಿ ಬೀದಿ ನಾಯಿಗಳ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಪುರಸಭೆ ಮಹತ್ತರವಾದ ಹೆಜ್ಜೆಯನ್ನ ಇಟ್ಟಿದೆ. ಕಾರ್ಕಳ ಪುರಸಭೆ ಮುಖ್ಯಾಧಿಕಾರಿ ರೂಪಾ ಟಿ ಶೆಟ್ಟಿ ಹಾಗೂ ಹಿರಿಯ ಆರೋಗ್ಯಾಧಿಕಾರಿ ಲೈಲಾ ಥಾಮಸ್ ಅವರ ನೇತೃತ್ವದಲ್ಲಿ ಕಾರ್ಕಳ ಪುರಸಭೆ ಆಶ್ರಯದಲ್ಲಿ ಕ್ಯಾಪ್ಟನ್ ಅನಿಮಲ್ ಕೇರ್ ಟ್ರಸ್ಟ್ ಮಣಿಪಾಲ ಇದರ ಸಹಯೋಗದೊಂದಿಗೆ ಕಾರ್ಕಳ ನಗರ ವ್ಯಾಪ್ತಿಯ ಬೀದಿ ನಾಯಿಗಳ ಸಂತಾನಹರಣ ಚಿಕಿತ್ಸೆ ಹಾಗೂ ರೇಬಿಸ್ ರೋಗ ನಿರೋಧಕ ಲಸಿಕೆಗಳನ್ನು ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಾರ್ಯಪ್ರವೃತ್ತವಾಗಿದೆ. ಈ ಕುರಿತು ಕಾರ್ಕಳ ಪುರಸಭಾ ಮುಖ್ಯಾಧಿಕಾರಿ ರೂಪಾ ಟಿ ಶೆಟ್ಟಿ ಮಾಹಿತಿಯನ್ನ ನೀಡಿದ್ದಾರೆ. ಶಸ್ತ್ರಚಿಕಿತ್ಸೆ ಕಾರ್ಕಳ ಪುರಸಭೆ ವ್ಯಾಪ್ತಿಯಲ್ಲಿ ನಾವು ಈಗಾಗಲೇ ನಾಯಿಗಳಿಂದ ನಮ್ಮ ಜನರಿಗೆ ತುಂಬ ತೊಂದರೆ ಕಾಣಿಸಿಕೊಂಡಿದ್ದು, ನಾವು ಒಂದು ಟೆಂಡರ್ ಕರೆದು ಈ ನಾಯಿಗಳದು ಎಲ್ಲ ಸಂತಾನಹರಣ ಮಾಡುವಂಥ ಶಸ್ತ್ರಚಿಕಿತ್ಸೆ ಮೂಲಕ ನಾಯಿಗಳಿಗೆ ಮಾಡುವಂಥ ಕಾರ್ಯದಲ್ಲಿ ಈಗ ಪ್ರವೃತ್ತರಾಗಿದ್ದೇವೆ. ನಮ್ಮ ಡಂಪಿಂಗ್ ಯಾರ್ಡ್ ಲ್ಯಾಂಡ್ಫಿಲ್ ಸೈಟಲ್ಲಿ ಈಗಾಗಲೇ ದಿನಕ್ಕೆ ನಾವು ಟಾರ್ಗೆಟ್ ಒಂದು 22 ನಾಯಿಗಳನ್ನು ಹಿಡಿದು ನಮ್ಮ ಒಂದು ಎಲ್ಲ ಆ ನಾಯಿಗಳಿಗೆ ಗಂಡು ಮತ್ತು ಹೆಣ್ಣು 2 ಥರದ ನಾಯಿಗಳನ್ನು ಹಿಡಿದು ನಾವೀಗಾಗಲೇ ನಮ್ಮ ಲ್ಯಾಂಡ್ಫಿಲ್ ಸೈಟಲ್ಲಿ ಡಾಕ್ಟರ್ ವಿಜಯ್ ಅಂತ ಇದ್ದಾರೆ, ಮಣಿಪಾಲದಿಂದ ಆಗಮಿಸಿದ್ದಾರೆ. ಅವರು ಪ್ರತಿದಿನ ಒಂದು 22 ಇಂದ 25 ನಾಯಿಗಳದ್ದು ಸಂತಾನಹರಣ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದನ್ನು ದಿನ ನಮ್ಮ ಡಂಪಿಂಗ್ ಯಾರ್ಡಲ್ಲಿ ಅದಕ್ಕಂತಲೇ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಯಾವುದೆಲ್ಲ ಶಸ್ತ್ರಚಿಕಿತ್ಸೆ ಆದಂಥ ಒಂದು ನಾಯಿಗಳಿಗೆ 3 ದಿನದ್ದು ಅವರನ್ನು ಟ್ರೀಟ್ಮೆಂಟ್ ಅಂತ ಹೇಳಿ ನಮ್ಮ ಲ್ಯಾಂಡ್ಫಿಲ್ ಸೈಟಲ್ಲಿ ಇಟ್ಟು ಆ 3 ದಿನದ ನಂತರ ಅದನ್ನು ಯಾವ ಸ್ಥಳದಿಂದ ಅದನ್ನು ಹಿಡಿದಿದ್ದೇವೆ ಅದೇ ಸ್ಥಳಕ್ಕೆ ನಮ್ಮವರು ತಗೊಂಡು ಹೋಗಿ ಬಿಡ್ತಾರೆ. ಯಾಕೆಂದರೆ GPS ಹಾಕಿ ಆಮೇಲೆ ಒಂದು ಟ್ಯಾಗ್ ನಂಬರ್ ಹಾಕಿ ಆ ನಾಯಿಗಳು ಎಲ್ಲಿಂದ ನಾವು ತಗೊಂಡು ಬಂದಿದ್ದೇವೆ ಅದರದ್ದು ಆ ಶಸ್ತ್ರಚಿಕಿತ್ಸೆ ಆದಂಥ ನಾಯಿಗಳನ್ನು ಆಯಾಯ ವಾರ್ಡಲ್ಲಿ ಎಲ್ಲಿ ಉಂಟು ಅಲ್ಲೇ ತಗೊಂಡು ಹೋಗಿ ಬಿಡುವಂಥ ವ್ಯವಸ್ಥೆನೂ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ದಿನಕ್ಕೆ ಒಂದು 20 ರಿಂದ 25 ನಾಯಿಗಳ ಒಂದು ಟಾರ್ಗೆಟನ್ನು ಇಟ್ಕೊಂಡು ನಾವು ಸುಮಾರು ಒಂದು 300 ನಾಯಿಗಳಿಗೆ ಒಂದು 15 ದಿನಗಳ ಕಾಲಾವಕಾಶದಿಂದ ಡಾಕ್ಟರ್ ಇಲ್ಲೇ ಇದ್ದು ನಮ್ಮಲ್ಲಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಜನರು ನಮಗೆ ಸ್ವಲ್ಪ ಸಹಕಾರ ಕೊಡಬೇಕಂತ ಹೇಳುವಂಥದ್ದು, ಅವರವರ ನಾಯಿಗಳನ್ನು ಮನೆಯೊಳಗೆ ಕಟ್ಟಿ ರಸ್ತೆಗೆ ಬೀದಿಗೆ ಬಿಡದೆ ಯಾವುದೇ ಒಂದು ತೊಂದರೆ ಆಗದ ರೀತಿಯಲ್ಲಿ ಅವರು ನಮಗೆ ಸಹಕಾರ ಕೊಡಬೇಕಂತ ನಾನು ಎಲ್ಲ ನಮ್ಮ ಕಾರ್ಕಳ ಜನತೆಯೊಟ್ಟಿಗೆ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ.